ನಮ್ಮ ಹಕ್ಕುಗಳನ್ನ ಪಡ್ಕೊನಕ ಭಿಕ್ಷೆ ಬೇಡ್ಕೊಡ್ದು ಎದಿಗಳಿಗೆ ಒದ್ದು ಕಿತ್ಕೊಬೇಕು. ಬದಲಾಗಿ ಇಲ್ಲ ಅಂದ್ರೆ ಬದಲಾಯಿಸ್ತಾರೆ. ಎಲ್ಲ ಸಿನಿಮಾಗಳಿಗೆ ದೊಡ್ಡದಾಗಿ ಓಪನಿಂಗ್ ಸಿಗಲ್ಲ, ಆದರೆ ನಿಧಾನವಾಗಿ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಿಸಿಕೊಂಡು ಗೆದ್ದ ಸಿನಿಮಾಗಳು ಇವೆ. ದುನಿಯಾ ವಿಜಯ್ ನಟನೆಯ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೇ ರೀತಿ ಭರವಸೆ ಮೂಡಿಸಿದೆ. ದಿನದಿಂದ ದಿನಕ್ಕೆ ಸಿನಿಮಾ ಸಖತ್ ಸದ್ದು ಮಾಡ್ತಿದೆ. ಶುಕ್ರವಾರ ಶನಿವಾರಕ್ಕಿಂತ ಭಾನುವಾರ ಸಿನಿಮಾ ಕಲೆಕ್ಷನ್ ಜೋರಾಗಿದೆ. ದರ್ಶಕರಿಂದ ಹಾಗೂ ಪ್ರೇಕ್ಷಕರಿಂದ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ಅದ್ಭುತ ರೆಸ್ಪಾನ್ಸ್ ಸಿಗ್ತಿದೆ. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಗ್ಗೆ ಮೆಚ್ಚಿ ಬರೆಯುತ್ತಿದ್ದಾರೆ. ಮೌತ್ ಟಾಕ್ ಚೆನ್ನಾಗಿದ್ದು ಸಿನಿ ರಸಿಕರು ಸಿನಿಮಾ ನೋಡಲು ಮುಂದಾಗುತ್ತಿದ್ದಾರೆ. ಭಾನುವಾರ ಸಂಜೆ ಸಾಕಷ್ಟು ಕಡೆಗಳಲ್ಲಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ಇನ್ನು ಸೋಮವಾರ ಗಣರಾಜ್ಯೋತ್ಸವದ ರಜೆ ಚಿತ್ರದ ಗಳಿಕೆ ಪ್ಲಸ್ ಆಗಲಿದೆ. ಸಂವಿಧಾನದ ಬಗ್ಗೆ ಲ್ಯಾಂಡ್ ಲಾರ್ಡ್ ಚಿತ್ರದಲ್ಲಿ ಚರ್ಚಿಸಿದ್ದು ಗಣರಾಜ್ಯೋತ್ಸವ ಸಂಭ್ರಮದಲ್ಲೇ ಸಿನಿಮಾ ತೆರೆಗೆ ಬಂದಿರುವುದು ವಿಶೇಷವಾಗಿದೆ. ಜಮೀನ್ದಾರಿಕೆ, ಜಾತಿ ವ್ಯವಸ್ಥೆ ಹಾಗೂ ಅನಿಷ್ಟ ಪದ್ಧತಿಗಳ ಬಗ್ಗೆ ಚಿತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಲಾಗಿದೆ. 80-90 ದಶಕದಲ್ಲಿ ಹಳ್ಳಿಗಳಲ್ಲಿ ಕೆಳವರ್ಗದವರ ಮೇಲೆ ಮೇಲ್ವರ್ಗದವರ ದಬ್ಬಾಳಿಕೆ ಹೇಗಿತ್ತು ಎನ್ನುವ ಚಿತ್ರಣವನ್ನ ಕಟ್ಟಿಕೊಟ್ಟಿದ್ದಾರೆ. ಆ ಮೂಲಕ ಇತಿಹಾಸದ ಕಹಿ ಸತ್ಯಗಳನ್ನ ಕೆದಕಲಾಗಿದೆ. ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳಿಗಿಂತ ಬಹಳ ಭಿನ್ನವಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ತೆರೆಗೆ ತರಲಾಗಿದೆ. ಅದೇ ಕಾರಣಕ್ಕೆ ಭಾರಿ ಓಪನಿಂಗ್ ಸಿಗಲಿಲ್ಲ, ಆದರೆ ನಿಧಾನವಾಗಿ ಸಿನಿಮಾ ಪ್ರೇಕ್ಷಕರನ್ನ ಸೆಳೆಯುತ್ತಿದೆ. ಜಡೇಶ್ ಕಲ್ಪನೆಯ ಕತೆ, ಚಿತ್ರಕಥೆಗೆ ಕಲಾವಿದರು ಹಾಗೂ ತಂತ್ರಜ್ಞರ ಬಲ ಸಿಕ್ಕಿದೆ. ದುನಿಯಾ ವಿಜಯ್, ರಾಜ್ ಪಿ ಶೆಟ್ಟಿ, ರಚಿತಾ ರಾಮ್, ರಿತನ್ಯಾ, ಉಮಾಶ್ರೀ ಹೀಗೆ ಪ್ರತಿಯೊಬ್ಬರು ತಮ್ಮ ನಟನೆಯಿಂದಲೇ ಚಿತ್ರವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಬೆಂಗಳೂರು, ಮೈಸೂರುಗಿಂತ ಬೇರೆ ಭಾಗಗಳಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ಪ್ರೇಕ್ಷಕರ ರೆಸ್ಪಾನ್ಸ್ ಚೆನ್ನಾಗಿದೆ. ಬುಕ್ ಮೈ ಶೋನಲ್ಲಿ ಕೂಡ ಟಿಕೆಟ್ ಬುಕ್ಕಿಂಗ್ ಹೆಚ್ಚಾಗುತ್ತಿದೆ. ಸಿನಿಮಾ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಿಸಿಕೊಳ್ಳುತ್ತಿರುವುದಕ್ಕೆ ದಿಕ್ಕು ಸೂಚಿಸಿದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ಕಲೆಕ್ಷನ್ ಬಗ್ಗೆ ಚಿತ್ರತಂಡ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ. ಸ್ಯಾಕ್ನಿಲ್ಕ್ ವರದಿ ಪ್ರಕಾರ ಸಿನಿಮಾ ಮೊದಲ 3 ದಿನಕ್ಕೆ 2 ಕೋಟಿ ರೂಪಾಯಿಗೂ ಹೆಚ್ಚು ನೆಟ್ ಕಲೆಕ್ಷನ್ ಮಾಡಿದೆ. ಶುಕ್ರವಾರ 52 ಲಕ್ಷ ರೂಪಾಯಿ, ಶನಿವಾರ 64 ಲಕ್ಷ ರೂಪಾಯಿ ಹಾಗೂ ಭಾನುವಾರ 90 ಲಕ್ಷ ರೂಪಾಯಿ ಗಳಿಕೆ ಕಂಡಿರುವುದಾಗಿ ವರದಿಯಾಗಿದೆ. ಬುಕ್ ಮೈ ಶೋನಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರದ ಟಿಕೆಟ್ ಬುಕ್ಕಿಂಗ್ ಲೆಕ್ಕ ಸಿಗುತ್ತಿದೆ. ಮೊದಲ ದಿನ 6,000 ಟಿಕೆಟ್ ಬುಕ್ ಆಗಿತ್ತು. ಎರಡನೇ ದಿನ 8,000ಕ್ಕೂ ಅಧಿಕ ಟಿಕೆಟ್ಗಳು ಜನ ಕಾಯ್ದಿರಿಸಿದ್ದರು. ಮೂರನೇ ದಿನ ಸಂಖ್ಯೆ 14,000 ದಾಟಿದೆ. ಸಾಕಷ್ಟು ಜನ ಥಿಯೇಟರ್ನಲ್ಲೇ ಟಿಕೆಟ್ ಖರೀದಿಸಿ ಸಿನಿಮಾ ವೀಕ್ಷಿಸುತ್ತಿದ್ದಾರೆ. 4ನೇ ದಿನವಾದ ಇಂದು ಗಂಟೆಗೆ 1000 ಟಿಕೆಟ್ಗಳು ಬುಕ್ ಆಗುತ್ತಿದೆ. ಇದು ಸಹಜವಾಗಿಯೇ ಚಿತ್ರತಂಡದ ಸಂತಸಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ಲ್ಯಾಂಡ್ ಲಾರ್ಡ್ ಚಿತ್ರತಂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿತ್ತು. ಸಿನಿಮಾ ವೀಕ್ಷಿಸುವಂತೆ ಕೇಳಿಕೊಂಡಿದ್ದರು. ಅದಕ್ಕೆ ಅವರು ಕೂಡ ಒಪ್ಪಿಗೆ ನೀಡಿದ್ರು. ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಚಿತ್ರವನ್ನ ತೋರಿಸುವ ಕೆಲಸ ನಡೀತಿದೆ. ಶಿವರಾಜ್ ಕುಮಾರ್, ಧ್ರುವ ಸರ್ಜಾ, ವಿನಯ್ ರಾಜ್ಕುಮಾರ್ ಸೇರಿ ತಾರೆಯರು ಚಿತ್ರಕ್ಕೆ ಶುಭ ಕೋರಿದ್ದಾರೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.